ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಶಿವಶಕ್ತಿ ರೇಖೆ ಅಭಿಯಾನಕ್ಕೆ ಆತ್ಮೀಯವಾದಂತ ನಮ್ಮ ಪರಿವಾರಕ್ಕೆ ನಿಮ್ಗೆ ಸ್ವಾಗತವನ್ನ ನಾನು ಕೋರ್ತೇನೆ ನಾನು. ಸೊ ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಆತ್ಮದಿಂದ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಎಲ್ಲರೂ ಕೂಡ ಕೆಲವರೆಲ್ಲರೂ ಕೂಡ ಹೊಸಬ್ರು ಜಾಯಿನ್ ಆಗಿದ್ದೀರಾ. ಚಂದ್ರಕಲಾ ಇರಬಹುದು, ಕೆಲವರೆಲ್ಲರೂ ಕೂಡ ಹೊಸಬ್ರು ಇದ್ದೀರಾ. ಯಾರಾದ್ರೂನು ಹೊಸಬರಿದ್ರೆ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಇವತ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ತಾ ಇದೀವಿ. ಒಂದು ವಾರ ಆಗಿದೆ, ಗ್ಯಾಪ್ ಇತ್ತು ಮಧ್ಯದಲ್ಲಿ, ಹಾಗಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ನಾನು ಮಣಿ. ಹಾ, ಹರೇ ರಾಮ ಹರೇ ಕೃಷ್ಣ. ಮಣಿ, ಹೇಗ ಅನಿಸ್ತಾ ಇದೆ? ನಿನ್ನೆ ಹುಷಾರಿಲ್ಲ ಅಂತ ಹೇಳ್ತಿದ್ಯಲ್ಲ? ಚೆನ್ನಾಗ್ ಅನಿಸ್ತಿದೆ ಅಕ್ಕ. ಈಗ ಸ್ವಲ್ಪ ಪರವಾಗಿಲ್ವಾ? ಪರವಾಗಿಲ್ಲ, 100% ಕಂಪ್ಲೀಟ್. ನಾನು ಡ್ಯೂಟಿಗೆ ಹೋಗಿದ್ದೀನಿ ಬೆಳಗ್ಗೆ. ಸೂಪರ್ ಸೂಪರ್ ಸೂಪರ್. ಗ್ರೇಟ್ಫುಲ್ ಆಗಿದ್ದೀನಪ್ಪ ನಾನು ನಿಮ್ಗೆ. ನನಗಲ್ಲ, ಪರಮಾತ್ಮನಿಗೆ ಗ್ರೇಟ್ಫುಲ್ ಆಗಿ. ನಾವೆಲ್ಲರೂ ಒಂದಷ್ಟೇ, ನಾವೊಂದು ಮಾಧ್ಯಮ ಅಷ್ಟೇ. ನಿಮ್ಮಲ್ಲಿರುವಂತ ಭಕ್ತಿ, ಶ್ರದ್ಧೆ, ಕಲಿಬೇಕು, ನಾನ್ ತಗೋಬೇಕು ಅನ್ನೋದಿದೆಯಲ್ಲ, ಅದು ಆ ಪರಮಾತ್ಮನ ಅನುಗ್ರಹದಿಂದ ನಿಮ್ಗೆ ಸೂಪರ್ ಸೂಪರ್ ಮ್ಯಾಜಿಕಲ್. ಫಸ್ಟ್ ಡೇ ಇವರು ಮಣಿ ಅಂತೇಳಿ ನನ್ನ ಕ್ಲೋಸ್ ಫ್ರೆಂಡ್. ಇವರು ನಿಮ್ ವಿಡಿಯೋ ಸಿಕ್ಕಿರೋದೇ ನನ್ ಪುಣ್ಯ. ನನ್ನ ಟ್ರೈನಿಂಗ್ ಅಲ್ಲಿ ಇವರು ನನ್ನ ಜೂನಿಯರ್. ಇವರು ಅದ್ಭುತ. ನನ್ನ ವಿಡಿಯೋಸ್ ನೋಡಿ ಜಾಯಿನ್ ಆಗಿ, ಹುಷಾರಿರ್ಲಿಲ್ಲ, ಒಂದೇ ದಿನದಲ್ಲೇನೆ ನೀವೆಲ್ಲ ಹೇಗೆ ಸಾಲ್ಟ್ ಇಂದ ಹೇಗೆ ಹೀಲಿಂಗ್ ಮಾಡ್ಕೊಳ್ತೀರಾ ಆ ರೀತಿ ಹೀಲಿಂಗ್ ಮಾಡಿದ್ದಾರೆ. ಪುಣ್ಯಕ್ಕೆ ನೆನ್ನೆ 15ನೇ ತಾರೀಕು ಮಾಸ್ ಹೀಲಿಂಗ್ ಇತ್ತು. ಮಾಸ್ ಹೀಲಿಂಗ್ ಅಲ್ಲಿ ಹುಷಾರಿಲ್ಲ ಅಂದ್ರೂ ಕೂಡ ಇವರು ಅಟೆಂಡ್ ಮಾಡಿದ್ರು ನೋಡಿ. ಇವತ್ತು 100% ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಲ್ಮೋಸ್ಟ್ ನನ್ ಕ್ಲಿಯರ್ ಎಲ್ಲ. ಡ್ಯೂಟಿಗೆ ಹೋಗಿ ಬಂದು ಫ್ರೆಶ್ ಆಗಿ ಅಫರ್ಮೇಶನ್ ಎಲ್ಲ ಬರೀತಾ ಇದೀನಿ. ಸೂಪರ್ ಸೂಪರ್ ಸೂಪರ್. ನೋಡ್ದಾ? ಥ್ಯಾಂಕ್ ಯು ಅಕ್ಕ. ಏನ್ ಗೊತ್ತಾ, ನಿಮ್ ವಿಡಿಯೋ ಸಿಕ್ಕಿರೋದೇ ನನ್ ಪುಣ್ಯ. ಏನು ಇಲ್ಲ. ಹೇಳಿ ಹೇಳಿ. ಬೇರೆಯವ್ರಿಗೆಲ್ಲ ತುಂಬಾ ಯೂಸ್ ಆಗ್ಲಿ ಅನ್ನೋದು ನನ್ನ ಆಸೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆ ಪರಮಾತ್ಮನ ಅನುಗ್ರಹ. ಯಾರು ಅಂದ್ರೆ ಒಳಗಡೆಯಿಂದ ನೀವು ಕರೀತಾ ಇರ್ತೀರಾ ಅಲ್ವಾ, ಇವ್ರು ಅಂತಲ್ಲ, ಎಲ್ಲರೂ ಏನ್ ಮಾಡ್ತಿರ್ತೀವಿ ಹೇಳಿ ನಾವು, ಪರಮಾತ್ಮ ನನ್ ಸಹಾಯ ಮಾಡು, ನನಗಿದು ಬೇಕು ಬೇಕು ಅಂತ ಹೇಳಿ ಯಾರು ಆ ಒಂದು ತುಂಬು ಹೃದಯದಿಂದ ಅಂತರಾಳದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೋ, ಯಾರ್ದಾದ ರೂಪದಲ್ಲೂ ಕೂಡ ಪರಮಾತ್ಮ ಕನೆಕ್ಷನ್ ಆಗ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮಣಿನು. ಆಕ್ಚುಲಿ ನಾನು ಹೇಳಿರ್ಲಿಲ್ಲ ಅವ್ರಿಗೆ ಮಾಡ್ತೀನಿ ಅಂತ, ಅನ್ಫಾರ್ಚುನೇಟ್ಲಿ ಅವರೇ ಕನೆಕ್ಟ್ ಆಗಿದ್ದಾರೆ. ಸೊ ಹಾಗೆ ಎಲ್ಲರೂ ಕೂಡ ಇವತ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಸೆಲ್ಫ್ ಫೀಲಿಂಗ್ ಯಾಕೆ ನಾವು ಮಾಡ್ಕೊಳ್ಬೇಕು, ಮತ್ತೆ ಮತ್ತೆ ಪ್ರತಿದಿನ ನಾವು ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಪ್ರಾಪಂಚಿಕ ಲೌಕಿಕ ಜೀವನದಲ್ಲಿ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ವ್ಯಾಪಾರ ಮಾಡ್ತಾ ಇರ್ತೀವಿ, ಪೀಪಲ್ಸ್ಗಳನ್ನೆಲ್ಲ ಮೀಟ್ ಮಾಡ್ತಾ ಇರ್ತೀವಿ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ಥಿತಿಗಳು, ನಮ್ಮ ಭಾವನೆಗಳ ಮುಖಾಂತರ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇರುತ್ತೆ.
ಅವುಗಳಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ಅದ್ ಸರಳವಾಗಿ ನಾವೇನ್ ಮಾಡ್ಬೇಕು, ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಈ ಕ್ಲಾಸ್ ಅಲ್ಲಿ ಜಾಯಿನ್ ಆಗಿ ಕಲ್ತಿರೋರೆಲ್ಲ ಏನಿಲ್ಲ, ಆರಾಮ್ಸೆ ಮಾಡ್ಕೊಳ್ಳಿ. ಹೊಸಬ್ರೆಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ, ನೀವೇ ಸಿಂಬಲ್ಸ್ ಎಲ್ಲ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಏನು ಮಾಡೋಂಗಿಲ್ಲ. ಜಸ್ಟ್ ನಿಮ್ಮ ಕೈಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಯಾವ ದೈವ ಶಕ್ತಿಗಳ ಮೇಲೆ ಅಥವಾ ನಿಮ್ಮ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ಅವರನ್ನ ನೀವು ನೆನೆಸ್ಕೊಂಡು ನಿಮ್ಮ ಕೈಗಳನ್ನ ನಿಮ್ಮ ಮುಂದೆ ಈ ರೀತಿ ಇಟ್ಕೊಳ್ಳಿ ಅಷ್ಟೇ. ನಿಮಗೆ ಅದು ಆಶೀರ್ವಾದ ಮಾಡೋ ರೀತಿಯಲ್ಲಿ ನಾನು ಹೇಳ್ತಾ ಇರ್ತೀನಿ. ಜಸ್ಟ್ ಅದನ್ನ ಕೇಳ್ಕೊಂಡು ನೀವು ಆ ತರನೇ ಮಾಡ್ತಾ ಬನ್ನಿ ಅಷ್ಟೇ. ಇನ್ನೇನು ಮಾಡೋಂಗಿಲ್ಲ. ನೀವೇ ಅದನ್ನ ನನ್ಗೆ ರಿಸಲ್ಟ್ ನ ಹೇಳ್ತೀರ. ಮೊದಲಿಗೆ ನೀರ್ ಕುಡ್ಕೊಳ್ಳಿ ಎಲ್ಲಾರು. ಹೊಸಬ್ರು ಯಾರ್ಯಾರಿದ್ದೀರಾ ಅವ್ರು ಯಾರು ಕೂಡ ಟೆನ್ಷನ್ ಮಾಡ್ಕೊಬೇಡಿ. ನಂಗೆ ಬರಲ್ಲ, ನಾನು ಹೇಗ್ ಕಲಿಬೇಕು, ಹೇಗ್ ಮಾಡ್ಕೊಳ್ಬೇಕು ಅಂತ ಏನ್ ಅನ್ಕೊಳ್ಬೇಡಿ. ಸೆಲ್ಫ್ ಫೀಲಿಂಗ್ ಇಂತ ಮುಂಚೆ ಸ್ವಲ್ಪ ನೀರನ್ನ ಎಲ್ಲರೂ ಕೂಡ ನಿಮ್ಮ ಜೊತೆನಲ್ಲಿ ಬಾಟಲ್ ಅಲ್ಲಿ ನೀರನ್ನ ಇಟ್ಕೊಳ್ಳಿ. ಸೆಲ್ಫ್ ಫೀಲಿಂಗ್ ಮಾಡೋಕ್ಕಿಂತ ಮುಂಚೆ ನೀರನ್ನ ಕುಡಿರಿ ಎಲ್ಲಾರು. ಸರಿ, ಓಕೆ. ಈಗ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಕಣ್ಣುಗಳನ್ನ ಕೋಮಲತೆಯಿಂದ ಮುಚ್ಕೊಳ್ಳಿ. ಮುಖದಲ್ಲಿ ಮಂದಾಸ ಇರ್ಲಿ ಅಷ್ಟೇ, ಇನ್ನೇನಿಲ್ಲ. ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ನಿಮ್ಮ ಗಮನ ಎಲ್ಲವೂ ಕೂಡ ಉಸಿರಿನ ಕಡೆ ಬರ್ತಾ ಇರ್ಲಿ. ಮತ್ತೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅಯ್ಯಯ್ಯೋ ಹೋಗಿದೆಯಲ್ಲ, ಮತ್ತೆ ನಾನು ಸೆಲ್ಫ್ ಫೀಲಿಂಗ್ ಅಲ್ಲಿ ಬರ್ತಿದ್ದೀನಿಲ್ಲ ಅಂತ ನಿಮ್ಮ ಗಮನವನ್ನ ವಾಪಸ್ ತಗೊಂಡ್ ಬಂದು ಇಲ್ಲಿಗೆ ನಿಲ್ಲಿಸ್ಕೊಳ್ಳಿ ಅಷ್ಟೇ. ಮನಸ್ಸು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಹಾಗೆ ಹೀಗೆ ಅದು ಹೋಗ್ತಾ ಇರುತ್ತೆ. ಅದನ್ನ ಸಮಾಧಾನದಿಂದ ಮತ್ತೆ 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 ನಾವು ಎಚ್ಚರಿಕೆಯಿಂದ, ಹೋಗಿದ್ದೀನಲ್ವಾ, ಸರಿ ಬಾ ಇಲ್ಲಿಗೆ, ನಾನ್ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ತಾ ಇದೀನಿ ಅಂತ ಮತ್ತೆ ಕರ್ಕೊಂಡ್ ಬಂದು ನಿಲ್ಲಿಸ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡೋಂಗಿಲ್ಲ. ಚೆನ್ನಾಗಿ ಕೈಗಳನ್ನ ಉಜ್ಕೊಂಡು ಕೈಗಳ ಮೇಲೆ ಸಿಂಬಲ್ ಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ನೀವ್ ಏನು ಮಾಡ್ಕೋಬೇಡಿ. ಜಸ್ಟ್ ಸುಮ್ಮನೆ ನಿಮ್ಮ ಕೈಗಳ ಮೇಲೆ ನೋಡ್ಕೊಳ್ತಾ ಗಮನ ಇಡಿ ಅಷ್ಟೇ, ಇನ್ನೇನಿದೆ. ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿ. ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡು ಹಳ್ಳ ಬರ್ಬೇಕು ಮಧ್ಯದಲ್ಲಿ, ಆ ರೀತಿ ಕೈಗಳನ್ನ ಜೋಡಿಸ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ನೀವು ಕೂಡ ಮಾಡ್ಕೊಳ್ತಾ ಬನ್ನಿ. ಕೈಗಳನ್ನ ಮೇಲೆ ಎತ್ತಿ ಹೀಗೆ ನಾವು ಬಿಂದಿಗೆನ ಇಟ್ಕೊಳ್ತೀವಲ್ಲ ಆ ರೀತಿ ತಲೆಯ ಮೇಲೆ ಕೈಗಳನ್ನ ಇಟ್ಟು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸ್ವಯಂ ಉಪಚಾರ ಅಥವಾ ಸೆಲ್ಫ್ ಫೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಪ್ರಕಾಶಮಯವಾದಂತ ಕಿರಣಗಳು ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ ನಾವು ನೋಡ್ತಾ ಬರೋಣ. ಮಳೆ ಹೇಗೆ ನಮ್ಮ ಮೇಲೆ ಸುರಿಯುತ್ತೋ ಹಾಗೆ ಆ ಪರಮಾತ್ಮನ ಆಶೀರ್ವಾದದ ಕಿರಣಗಳು, ಆ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಮೇಲೆ ಹರಿತಾ ಬರ್ತಾ ಇವೆ. ಹಾಗೆ ಆ ಕಿರಣಗಳು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ಪ್ರಕಾಶದಿಂದ 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 ತುಂಬಿ ಹೋಗಿವೆ. ಶಿರಸ್ಸಿನ ಭಾಗ ಎಲ್ಲವೂ ಕೂಡ ಪ್ರಕಾಶ ಬೆಳಕಿನ ಕಿರಣಗಳಿಂದ ಆವರಿಸಿಕೊಂಡಿದೆ. ಆ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಭಾಗವನ್ನೆಲ್ಲ ಕೂಡ ಪ್ರಕಾಶದ ಕಿರಣಗಳಿಂದ, ಆ ಬೆಳಕಿನ ಜ್ಯೋತಿಯಿಂದ ತುಂಬಿ ಹೋಗಿದೆ. ಆ ದಿವ್ಯಮಯವಾದಂತ ಚೇತನವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಭುಜಗಳಲ್ಲಿ, ನಮ್ಮ ತೋಳುಗಳಲ್ಲಿ, ಕೈಗಳಲ್ಲಿ, ಅಂಗೈಯಲ್ಲಿ, ಬೆರಳುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಪ್ರಕಾಶವು ಹರಿಯುತ್ತಾ 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 ಮುಂದೆ ಸಾಗುತ್ತಾ 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 ನಮ್ಮ ಹೃದಯದ ಭಾಗವನ್ನ ಆವರಿಸಿದೆ. ನಮ್ಮ ಹೃದಯದ ಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಬೆಳಕಿನ ತೇಜಸ್ಸಿನಿಂದ ಆವರಿಸಿಕೊಂಡಿದೆ. ಆ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ, ನಾಭಿಯೆಲ್ಲವೂ ಕೂಡ ಪ್ರಕಾಶದಿಂದ ಹಾಗೆ ತುಂಬಿ ಹೋಗ್ತಾ ಇದೆ. ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯ ಶಕ್ತಿ
ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಬೆನ್ನು ಸೊಂಟದ ಭಾಗ, ಸೊಂಟದ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಆ ಚೈತನ್ಯವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಥೈಸ್ಗಳಲ್ಲಿ, ನಮ್ಮ ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಕಾಫ್ ಮಸಲ್ಸ್ಗಳಲ್ಲಿ, ಹಿಮ್ಮಡಿಗಳಲ್ಲಿ, ಪಾದದಲ್ಲಿ, ಬೆರಳುಗಳ, ಕಾಲಿನ ಬೆರಳಿನ ತುದಿಯವರೆಗೂ ಆ ಪ್ರಕಾಶ, ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ಪ್ರಕಾಶವು ಹಾಗೆ ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗಿದೆ. ಅಣುವಿನಲ್ಲಿ, ಕಣಗಳಲ್ಲಿ, ಪ್ರತಿಯೊಂದು ಜೀವಕೋಶಗಳಲ್ಲಿ ಮತ್ತು ಬ್ಲಡ್ ಸೆಲ್ಸ್ ಗಳಲ್ಲೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ನಾವೊಂದು ವೃತ್ತಾಕಾರದ ಪ್ರಕಾಶವಾದಂತ ಗೋಲದ ಒಳಗಡೆ ನಾವು ಕುತ್ಕೊಂಡಿದ್ದೀವಿ. ನಾವೊಂದು ಪ್ರಕಾಶವಾಗಿದ್ದೇವೆ. ಈ ಪ್ರಕಾಶದ ಕಿರಣಗಳು ಹಾಗೆ ಕಾಂತಿಯ ಕಿರಣಗಳು ಸೂರ್ಯನ ಹಾಗೆ ಹೇಗೆ ಪ್ರಕಾಶ ಹರಡುತ್ತೋ ಹಾಗೆ ಈ ಪ್ರಕಾಶ ಮುಂದೆ ಸಾಗುತ್ತಾ 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 ಈ ಬೆಳಕು ನಾವಿರುವಂತಹ ಕೋಣೆಯನ್ನ ವ್ಯಾಪಿಸಿದೆ. ಕೋಣೆ ಎಲ್ಲವೂ ಕೂಡ ಬೆಳಕಿನಮಯವಾಗಿದೆ. ಹಾಗೆ ಈ ಬೆಳಕು ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯೆಲ್ಲವೂ ಕೂಡ ಬೆಳಕಿನಮಯವಾಗಿದೆ. ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯದ ಕಿರಣದ ಜ್ಯೋತಿ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ ವ್ಯಾಪಿಸಿದೆ. ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಈ ದಿವ್ಯ ಚೈತನ್ಯದ ಕಿರಣಗಳು ಇಡೀ ದೇಶವನ್ನು ವ್ಯಾಪಿಸಿದೆ. ನಾವು ಇಡೀ ದೇಶದ ಮಧ್ಯ ಭಾಗದಲ್ಲಿದ್ದೇವೆ. ಆ ಕಿರಣಗಳು ಹಾಗೆ ಮುಂದೆ, ದಿವ್ಯ ಚೈತನ್ಯದ ಶಕ್ತಿಯು ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ವ್ಯಾಪಿಸಿದೆ. ಪೃಥ್ವಿ ಎಲ್ಲವೂ ಕೂಡ ಚೈತನ್ಯಮಯವಾಗಿದೆ. ಈ ಚೈತನ್ಯದ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತಾರವಾಗಿದೆ. ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ, ತಾರೆಗಳಲ್ಲಿ, ಅಣುಗಳಲ್ಲಿ, ಸಜೀವಗಳಲ್ಲಿ, ನಿರ್ಜೀವಗಳಲ್ಲಿ, ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಒಂದು ದಿವ್ಯ ಚೈತನ್ಯದ ಪ್ರಕಾಶವು ಸಂಪರ್ಕಗೊಂಡಿದೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಸದ್ಗುರುಗಳಿಗೆ ಧನ್ಯವಾದಗಳು, ಗುರುಗಳಿಗೆ ಧನ್ಯವಾದಗಳು, ಕುಲದೇವತೆ ಕುಲದೇವರುಗಳಿಗೆ ಧನ್ಯ, ನಿಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ಕೂಡ ಧನ್ಯ. ಅವರು ವಿರಾಜಮಾನ ಸಾಕ್ಷಾತ್ ನಿಮ್ಮ ಸುತ್ತ 4 ದಿಕ್ಕುಗಳಲ್ಲಿ ಕೂಡ ವಿರಾಜಮಾನರಾಗಿ ಈ ಸೆಲ್ಫ್ ಫೀಲಿಂಗ್ ಅನ್ನು ಅವರೇ ಸ್ವಯಂ ಆಗಿ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ಬ್ರಹ್ಮಾಂಡದಿಂದ ಹರಿದು ಬರ್ತಿರುವಂತಹ ದಿವ್ಯ ಚೈತನ್ಯ ಶಕ್ತಿಯೊಂದಿಗೆ ಈ ಎಲ್ಲ ದಿವ್ಯ ಚೈತನ್ಯ ಶಕ್ತಿಯ ಆಶೀರ್ವಾದದ ಕಿರಣಗಳು ಕೂಡ ನಮ್ಮ ಮೇಲೆ ಹರಿತಾ ಇದೆ. ಈಗ ನಮ್ಮ ಸ್ವಯಂ ಅವರೇ ಎಲ್ಲರೂ ಕೂಡ ನಮಗೆ ಈ ಒಂದು ಸ್ವಯಂ ಉಪಚಾರವನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಕೈಗಳನ್ನ ನಮ್ಮ ಕಡೆಗೆ ತಿರುಗಿಸ್ಕೊಂಡು, ಗೊತ್ತಾಗಿಲ್ಲ ಅಂದ್ರೆ ಒಂದ್ಸಲ ಕಣ್ಬಿಟ್ಟು ನೋಡ್ಕೊಳ್ಳಿ. ಈಗ ನಮ್ಮ ಮೇಲೆ ನಾವು ಚೋಪುರೆಯನ್ನ ಬರ್ಕೊಳ್ತೀವಿ. ಚೋಪುರೆ 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 ಚೋಪುರೆ. ಬಲದ ಕೈಯಿಂದ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ನಿಮ್ಮ ಮುಂದೆ ಒಂದು ದೊಡ್ಡ ಹೋಮಕುಂಡವನ್ನ ಕಲ್ಪನೆ ಮಾಡ್ತಾರೆ. ಅದು ಅಗ್ನಿ ಉರಿತಾ ಇರುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು 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 ಅಗ್ನಿಯಲ್ಲಿ ಹಾಕ್ತಾ ಬನ್ನಿ. ಕಪ್ಪು 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 ಬಣ್ಣಗಳು ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉರಿತಾ ಇದೆ. ಚಿಟಪಟ ಚಿಟಪಟ ಅಂತ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಈ ಹೋಮಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಕೋಬೇಕು, ಅಗ್ನಿಯಲ್ಲಿ ಹಾಕ್ದಾಗ ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ.
ಈಗ ಎಡದ ಕೈಯಿಂದ ಶರೀರದ ಬಲಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ತೆಗೆದು ಅಗ್ನಿಯಲ್ಲಿ ಹಾಕ್ತಾರೆ. ಕಪ್ಪು 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 ಬಣ್ಣದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ಉಳಿದು ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ವಿಲೀನ ಆಗ್ತಾ ಇರುವ ಹಾಗೆ ನೋಡ್ತಾ ಬರಬೇಕು. ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಈಗ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಿಂದ ಈ ತರ ಇಟ್ಕೊಂಡು ನಮ್ಮ ಮೂಲಾಧಾರ ಚಕ್ರದವರಿಗೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಯಲ್ಲಿ ವಿಲೀನವಾಗಲಿ, ಹೋಮಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಅಗ್ನಿಯಲ್ಲಿ ಉರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಕೆಲವೊಮ್ಮೆ ಕೈಗಳಿಗೆ ಅಂಟಿಕೊಂಡಿರುತ್ತೆ, ಅದನ್ನು ಕೂಡ ನಾವು ಅಗ್ನಿಯಲ್ಲಿ ಹಾಕಿ ಎಲ್ಲವನ್ನು ಕೂಡ ಹುರಿದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುವ ಹಾಗೆ ನಾವು ನೋಡ್ತಾ ಬರಬೇಕು. ವಿಲೀನವಾಗಲಿ ವಿಲೀನವಾಗಲಿ ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರ್ತೇವೆ. ಈಗ ನಾವು ಅಗ್ನಿಯ ಕುಂಡದ ಮೇಲೆ, ಪೃಥ್ವಿಯ ಮೇಲೆ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಎಲ್ಲ ಪಂಚತತ್ವಗಳ ಮೇಲೆ ಚೋಪುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ. ವಾಯು ತತ್ವ, ಅಗ್ನಿ ತತ್ವ, ಭೂಮಿ ತತ್ವ, ಜಲತತ್ವ, ಆಕಾಶ ತತ್ವಗಳೆಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಈಗ ನಮ್ಮ ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವ ದಿವ್ಯ ಚೇತನವು ನಿಮ್ಮ ಕೈಗಳ ಮುಖಾಂತರ ಬಂದು ಸಹಸ್ರಾರ ಚಕ್ರದಲ್ಲಿ ಸ್ಥಾಪಿತವಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಹೋಗ್ತಾ ಇದೆ. ಈಗ ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಅದಾದ ನಂತರ ಆಗ್ನೇಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ತುಂಬಾ ವೇಗವಾಗಿ ಶೀಘ್ರವಾಗಿ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ಬ್ರಹ್ಮಾಂಡದಿಂದ ಬಂದು ನಿಮ್ಮ ಕೈಗಳ ಮುಖಾಂತರ ಆಗ್ನೇಯ ಚಕ್ರದಲ್ಲಿ ಸ್ಥಾಪಿತವಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಕಂಗೊಳಿಸ್ತಾ ಇದೆ. ಬೆಳಕು 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 ಬೆಳಕು, ಪ್ರಕಾಶ ಪ್ರಕಾಶ ಪ್ರಕಾಶ. ಈಗ ನಮ್ಮ ಗಂಟಲಿನ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯ ಮುಖಾಂತರ ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿ ಶುದ್ಧಿ ಆಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಬೆಳಕು ಬೆಳಕು ಬೆಳಕು. ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಾಭಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಬೆಳಕು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಗೆಯ ರೀತಿ ಬ್ರಹ್ಮಾಂಡದಲ್ಲಿ ಹೋಗ್ತಾ ಇದೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶಮಯವಾಗಿ ಕಂಗೊಳಿಸ್ತಾ ಇದೆ. ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ತುಂಬಿ ಹೋಗಿದೆ. ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ.
ಶುದ್ಧಿಯಾಗಿ ಅದು ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. 7 ಚಕ್ರಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿದೆ. ಸೂಪರ್ ಸೂಪರ್, ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಈಗ ನಮ್ಮ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರಗಳಿಗೆ ತಗೊಂಡು ಬಂದು ಸೆಹಕಿ 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 ಪರಮಾತ್ಮನ ಶಿವ ಮತ್ತೆ ಪಾರ್ವತಿಯರ ಅದ್ಭುತವಾದಂತ ಗುಲಾಬಿ ಬಣ್ಣದಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯು ನಮ್ಮ ಮೇಲೆ ಹರಿತಾ ಇರುವ ಹಾಗೆ ನೋಡ್ತಾ ಬನ್ನಿ. ಗುಲಾಬಿ 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 ಗುಲಾಬಿಯನ್ನ ಪಿಂಕ್ 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 ಆಶೀರ್ವಾದದ ಕಿರಣಗಳು ನಿಮ್ಮ ಕೈಗಳಿಂದ ಶರೀರವನ್ನೆಲ್ಲ ಕೂಡ ತುಂಬಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಗುಲಾಬಿ 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 ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗ್ತಾ ಇದೆ. ಗುಲಾಬಿಯ ಬಣ್ಣದಿಂದ ಶರೀರವೆಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ. ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ನಮ್ಮ ವಿಚಾರಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ನಮ್ಮ ಭಾವನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ, ನಮ್ಮ ಆಲೋಚನೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ. ಸಮತೋಲನ ಸಮತೋಲನ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಚಕ್ರಗಳೆಲ್ಲವೂ ಕೂಡ ಸಮತೋಲನ ಆಗ್ತಾ ಇದೆ. ನಮ್ಮ ಶರೀರದಲ್ಲಿ ಅಣುವಿರುವಂತೆ ಎಲ್ಲ ಸೆಲ್ಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತದೆ. ಶರೀರದ ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ 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 ಸಂಪೂರ್ಣವಾಗಿ ಸಮತೋಲನ ಸಮತೋಲನ ಸಮತೋಲನವಾಗಿದೆ. ಅದ್ಭುತವಾಗಿ ಗುಲಾಬಿಯ ಬಣ್ಣದ ಶರೀರವೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ, ಸಮತೋಲನವಾಗಿದೆ, ಸಮತೋಲನ. ಈಗ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆ ಅಲ್ಲಿ ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ. ಎಲ್ಲಿ ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮ್ಗೆ ಪೇನ್ ಇದೆ, ನೋವಿದೆ, ಅಲ್ಲಿ ನೀವು ಇವಾಗ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿ. ಅಲ್ಲಿ ಆ ಒಂದು ಶರೀರದ ಭಾಗದಲ್ಲಿರುವಂತಹ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ವ್ಯೂಹಗಳಲ್ಲಿ, ಅಲ್ಲಿರುವಂತಹ ಎಲ್ಲ ಪಾರ್ಟ್ಗಳಲ್ಲಿಯೂ ಕೂಡ ಕಪ್ಪು 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 ಬಣ್ಣದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ. ಸೂಪರ್ ಸೂಪರ್ ಸೂಪರ್. ಈಗ ಅಲ್ಲಿ ಸೇಹಿಕೆಯನ್ನ ಬರಿ. ಸೇಹಿಕಿ 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 ಸೇಹಿಕಿ. ಸಮತೋಲನ ತರುವಂತ ಪರಮಾತ್ಮನ ಶಿವ ಮತ್ತೆ ಪಾರ್ವತಿಯ ಅದ್ಭುತವಾದಂತ ದಿವ್ಯ ಶಕ್ತಿ ಗುಲಾಬಿ ಗುಲಾಬಿ ಗುಲಾಬಿಯ ಬಣ್ಣದಲ್ಲಿ ಅಲ್ಲಿ ನಿಮ್ಮ ಕೈಗಳಿಂದ ಹರಿದು ಬ್ರಹ್ಮಾಂಡದಿಂದ ಹರಿದು ಬರ್ತಾ ಇರುವಂತಹ ಗುಲಾಬಿಯ ಚೈತನ್ಯ ದಿವ್ಯ ಶಕ್ತಿ ನಿಮ್ಮ ಕೈಗಳ ಮುಖಾಂತರ ಆ ಒಂದು ಶರೀರದ ಭಾಗದಲ್ಲಿ ಹೋಗಿ ಶರೀರದಲ್ಲಿ ಅಲ್ಲಿರುವಂತಹ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಅಲ್ಲಿರುವಂತಹ ಸ್ನಾಯುಗಳಲ್ಲಿ, ಬ್ಲಡ್ ಸೆಲ್ಸ್ ಗಳು ಎಲ್ಲವೂ ಕೂಡ ಗುಲಾಬಿ 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 ಬಣ್ಣದಿಂದ ಬ್ಯಾಲೆನ್ಸ್ 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 ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ. ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ಸ್ಥಾಪನೆಯಾಗಿ ತುಂಬಾ ಶಕ್ತಿಯುತವಾಗಿ ಎನರ್ಜೆಟಿಕ್ ಆಗಿದೆ. ಈಗ ನಮ್ಮ ಮೇಲೆ ದೊಡ್ಡದಾದ ಚೋಪುರಿಯನ್ನು ಬರೆದು ಚೋಪುರೆ 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 ಚೋಪುರೆ. ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ, ನಾವು ಸುರಕ್ಷಿತವಾಗಿದ್ದೇವೆ. ರೇಖೆಯ ಮಾರ್ಗದರ್ಶನವಿದೆ, ರೇಖೆಯ ಮಾರ್ಗದರ್ಶನವಿದೆ, ರೇಖೆಯ ಮಾರ್ಗದರ್ಶನವಿದೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ಎಲ್ಲ ರೇಖಿ ಮಾತೆಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು, ನಮ್ಮ ತಂದೆ ತಾಯಿಯರಿಗೆ, ಕುಲದೇವತೆ ಕುಲದೇವರುಗಳಿಗೆ, ವಿರಾಜಮಾನರಾಗಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಗುರುಗಳಿಗೆ, ಸಾಧು ಸಂತರಿಗೆ, ಋಷಿ ಮುನಿಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಅನಂತ 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 ಕೋಟಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಜೈ ಶ್ರೀರಾಮ್. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೀತಾ ಬನ್ನಿ. ಹೀಲಿಂಗ್ ಆದ್ಮೇಲೆ ಸ್ವಲ್ಪ ನೀರನ್ನ ಕುಡಿದು
ಯಾವಾಗ್ಲೂ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡಿರಿ ಎಲ್ಲರೂ ಕೂಡ. ಒಂದು ಬಾಟಲ್ ಅಲ್ಲಿ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರು ಇಟ್ಕೊಳ್ಬೇಡಿ, ಅವಾಯ್ಡ್ ಮಾಡಿ ಆದಷ್ಟು. ಸರಿ, ಹೇಗ ಅನಿಸ್ತಾ ಇದೆ? ವರಲಕ್ಷ್ಮಿ ಅವರು ಹೊಸಬ್ರು ಅಂತ ಅನ್ಸುತ್ತೆ, ಅವರು ಈಗ ಹೊಸದಾಗಿ ಜಾಯಿನ್ ಆಗಿದ್ದಾರೆ. ನಮಸ್ತೆ, ಹರೇ ರಾಮ ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಅದು ಜಾಯಿನ್ ಆಗಿದ್ದೀರಾ? ನೆಗೆಟಿವ್ ಎಲ್ಲ ತೆಗಿತಾ ಇದ್ರಲ್ಲ ಮೇಡಮ್ ಅವಾಗ, ಹಾ ಆ, ಹಾ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಆ ಟೈಮಲ್ಲಿ ನನಗೆ ಈ ಎಲ್ಲ ಒಂಥರ ಮೈ ತುಂಬಾ ಶೇಕ್ ಆದಂಗ ಆಗ್ಬಿಡ್ತು ಮೇಡಮ್. ಓಕೆ ಓಕೆ, ಏನ್ ಗಾಬರಿ ಆ ತರ ಆಯ್ತು. ಮಾಡ್ಕೊಳ್ಬೇಡಿ, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಹಾ ಆಗೋದೆಲ್ಲವೂ ಕೂಡ ಒಳ್ಳೇದಕ್ಕೆ ಆಗುತ್ತೆ. ಹಾ ಸೂಪರ್. ಹಾ ಸರಿ ಮೇಡಮ್. ಓಕೆ ಮೇಡಮ್. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ ನಿಮ್ಗೆ, ಹೌದ್ರಾ? ಹಾ ಸರಿ. ಓಕೆ ಮೇಡಮ್. ಓಕೆ ಮೇಡಮ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹಾ ಪ್ರತಿದಿನ ಅಟೆಂಡ್ ಮಾಡ್ತಾ ಬನ್ನಿ, ಕಲ್ತ್ಕೊಳ್ಳಿ ಅಷ್ಟೇ. ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ಮಾಡ್ತೀನಿ ಮೇಡಮ್. ಓಕೆ. ನಾವಾ ಮೇಡಮ್? ಹ್ಮ್. ತುಮಕೂರು ಕ್ಯಾತ್ಸಂದ್ರ ಮೇಡಮ್. ಹೌದಾ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹರೇ ರಾಮ ಹರೇ ಹ್ಮ್ ಕೃಷ್ಣ. ಧನ್ಯವಾದ. ಹರೇ ರಾಮ ಹರೇ ಇನ್ಯಾರು ಕೃಷ್ಣ. ಹೇಳ್ತೀರಾ? ಪೂರ್ಣಿಮಾ ಅವರು, ಕಲಾವತಿ ಅವರು, ಯಾರು ಹೇಳ್ತೀರಾ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇವತ್ತು ಸೆಲ್ಫ್ ಫೀಲಿಂಗ್ ಮಾಡಿದಾಗ? ಮೇಡಮ್ ನಾನು ಪೂರ್ಣಿಮಾ, ನಂಗೆ ತುಂಬಾ ಇದು ಹಲ್ಲು ನೋವ್ತಾ ಇದೆ ಮೇಡಮ್, ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇದೆ. ಓಕೆ ಓಕೆ, ಹಾ. ಇವಾಗ ತುಂಬಾ ಬರ್ತಾ ತಡ್ಕೊಳಕ್ಕೆ ಇದೆಯಾ? ಆಗ್ತಾ ಇಲ್ಲ ಮೇಡಮ್. ಮೇಡಮ್ ತುಂಬಾ ನಿನ್ನೆಯಿಂದ ಶುರು ಆಗಿದೆ ಮೇಡಮ್. ನಿನ್ನೆಯಿಂದ ಶುರು ಆಗಿದೆಯಾ? ಹ್ಮ್. ಗ್ರೂಪ್ ಅಲ್ಲಿ ನಿಮ್ದು ಇದನ್ನ ಕಳ್ಸಿ, ಫೋಟೋ ಕಳ್ಸಿ, ಹೀಲಿಂಗ್ ಮಾಡ್ತೀವಿ. ಹಾ, ಯಾವತ್ ಕಳಿಸ್ಬೇಕು ಮೇಡಮ್? ಇವಾಗ ಕ್ಲಾಸ್ ಮುಗಿದ್ಮೇಲೆ ಕಳ್ಸ್ಕೊಡಿ. ಮೇಡಮ್ ದಯವಿಟ್ಟು ಹೀಲ್ ಮಾಡ್ಕೊಳ್ಳಿ ಮೇಡಮ್, ತಡ್ಕೊಳಕ್ ಆಗ್ತಾ ಇಲ್ಲ ಮೇಡಮ್, ತುಂಬಾನೇ ಆಗುತ್ತೆ, ನೋವ್ತಾ ಇದೆ ಆಗುತ್ತೆ, ಮೇಡಮ್. ಏನು ತಲೆ ಹಾ ಕೆಡ್ಸ್ಕೊಳ್ಬೇಡಿ. ಇವಾಗ ಹಾ ಎಷ್ಟು ಪರ್ಸೆಂಟ್ ಓಕೆ. ಪರವಾಗಿಲ್ಲ? ಮುಂಚೆ ಜಾಸ್ತಿ, ಈಗ ಹೀಲಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲ ಮೇಡಮ್, ಕಡಿಮೆ ಆಗ್ತಾನೆ ಇಲ್ಲ. ನಾನು ಅನ್ಕೊಂಡೆ ಕಡಿಮೆ ಆಗುತ್ತೇನೋ ಅಂತ, ಆಗ್ತಿಲ್ಲ ಮೇಡಮ್. ಇಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಾ? ಹಾ ಮಾಡಿದೀನಿ ಮೇಡಮ್, ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ದಾರೆ. ಹಾ ಸ್ವಲ್ಪ ಸಂಡೇ ತನಕ ನೋಡೋಣ ಅಂದ್ರು. ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ, ತಗೊಳ್ಳ ಮೇಡಮ್ ಅದನ್ನೆಲ್ಲ ನಾನು? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಡಾಕ್ಟರ್ ಏನ್ ನಾವೆಲ್ಲ ಸಜೆಸ್ಟ್ ಮಾಡ್ತಾರೋ, ಅವ್ರು ಏನ್ ಸಜೆಸ್ಟ್ ಮಾಡ್ತಾರೋ ಅದನ್ನ ತಗೊಳ್ತಾ ತಗೊಳ್ತಾ ಜೊತೆಗೆ ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಓಕೆ ಮೇಡಮ್. ಅವಾಗ ಬೇಗ ರಿಕವರ್ ಆಗುತ್ತೆ ನಿಮ್ಗೆ. ದಿನ ಫಾಸ್ಟ್ ಆಗಿ ಸೆಲ್ಫ್ ಫೀಲಿಂಗ್ ಡೈಲಿ ಮಾಡ್ಕೋಬೇಕಾ ಮೇಡಮ್? ಸೆಲ್ಫ್ ಫೀಲಿಂಗ್ ಡೈಲಿ ಮಾಡ್ಕೊಳ್ಳಿ, ಡೈಲಿ ಮಾಡ್ಕೊಳ್ಬೇಕು. ಹಾ ಓಕೆ ಮೇಡಮ್, ಮಾಡ್ತೀನಿ ಮೇಡಮ್. ಒಳ್ಳೇದು. ಇನ್ಯಾವ್ದಾರು ಮಾಡ್ಬೇಕಾ ಮೇಡಮ್? ಸೆಲ್ಫ್ ಫೀಲಿಂಗ್ ಒಂದು, ಆಮೇಲೆ ಮೆಡಿಟೇಷನ್ ಒಂದು ಮಾಡ್ಬೇಕು. ರೆಗ್ಯುಲರ್ ಆಗಿ ಚಕ್ರ ಧ್ಯಾನ ಮಾಡ್ತಾ ಬನ್ನಿ, ಸೆಲ್ಫ್ ಫೀಲಿಂಗ್ ಹಾ ಮಾಡ್ಕೊಳ್ಳಿ. ಓಕೆ ಮೇಡಮ್. ಓಕೆ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಒಳ್ಳೇದಾಗ್ಲಿ. ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಇನ್ಯಾರಾದ್ರೂ ಶೇರ್ ಮಾಡ್ತೀರಾ? ಅಕ್ಕ ನಾನು ಹಾ ಮಣಿ, ಹೇಳು ಮಣಿ. ಫಸ್ಟ್ ಟೈಮ್ ನನಗೆ ಅದೇ ಇದು ಈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಹಾ ಹಾ ಹೀಲ್ ಮಾಡ್ಬೇಕಾದ್ರೆ ಮೈಯೆಲ್ಲ ಸ್ವಲ್ಪ ಭಾರ ಅನಿಸ್ತು, ಹಾ ಹಾ ಹೆವಿ ಭಾರ ಹೆವಿ ಅನಿಸ್ತು. ಹೆವಿ ಅಂತ ಆಮೇಲೆ ಕೈ ಉಜ್ಜಿ ಪಕ್ಕಕ್ಕೆ ಇಟ್ಕೊಳಕ್ ಹೇಳಿದ್ರಲ್ಲ, ವೈಬ್ರೇಟಿಂಗ್ ಫಸ್ಟ್ ಟೈಮ್ ಅನುಭವ ನನಗೆ. ಕೈ ಹಸ್ತರೇಖೆಯಲ್ಲಿ ವೈಬ್ರೇಟಿಂಗ್ ಒಂಥರ ಶೇಕ್ ಆದಂಗೆ. ಶೇಕ್ ಆಗ್ತಾ ಇತ್ತು. ಮಾಮೂಲಿ ಕ್ಲಾಸಲ್ಲೆಲ್ಲ ಹಿಂಗ್ ಉಜ್ಜಿ ಅದೇನೇನೋ ಸೈನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದೇ ಬೇರೆ ಎಕ್ಸ್ಪೀರಿಯನ್ಸ್, ಇದೇ ಬೇರೆ ಎಕ್ಸ್ಪೀರಿಯನ್ಸ್ ಅನಿಸ್ತು ನನಗೆ. ಹೌದು ಹೌದು, ಆಗುತ್ತೆ ಕೆಲವ್ರಿಗೆ ಅದು ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಅದು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಇದು ಅನುಭವ ಆಗುತ್ತೆ, ಅದೇನ್ ಎದುರ್ಕೊಳ್ಳುವಂತದ್ದು ಏನಿಲ್ಲ. ಅಲ್ಲ, ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತದು. ಕೈ ಉಜ್ಜಿ ಆಗಿ ಒಂದು 5 ಮಿನಿಟ್ಸ್ ಆದ್ಮೇಲೆ ಆ ಕೈಗಳಿಂದ ಒಂಥರ ವೈಬ್ರೇಟಿಂಗ್ ಸ್ಟಾರ್ಟ್ ಆಗುತ್ತೆ. ಖುಷಿ ಅನಿಸ್ತದ ಒಂಥರ, ಆಗುತ್ತೆ. ಚೆನ್ನಾಗಿತ್ತು. ಸೂಪರ್ ಸೂಪರ್. ನೋಡಿ, ಇದನ್ನ ಕಂಟಿನ್ಯೂ ಮಾಡ್ಕೋಬೇಕಾ? ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ. ಇದು ವಿಡಿಯೋ ರೆಕಾರ್ಡಿಂಗ್ ಕಳ್ಸ್ಕೊಡ್ತೀನಿ, ಇದನ್ನ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಸಿಂಬಲ್ ಗಳು ಕಲ್ತ್ಕೊಂಡ ಮೇಲೆ ಸಿಂಬಲ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಬನ್ನಿ, ಅಷ್ಟೇ, ಇನ್ನೇನಿಲ್ಲ. ಅದೇ ನನಗೆ ಸಿಂಬಲ್ ಒಂದು ಅರ್ಥ ಆಗಿಲ್ಲ ನನಗೆ. ಅಂದ್ರೆ ನಾವು ಕಣ್ ಕ್ಲೋಸ್ ಮಾಡ್ಕೊಂಡಿರ್ತೀವಿ, ನೀವ್ ಹೇಳ್ಬೇಕಾರೆ ಅದನ್ನ. ಹೌದು ಹೌದು ಹೌದು. ನೀವೇನ್ ಸಿಂಬಲೈಸ್ ಮಾಡ್ತೀರಾ ಅನ್ನೋದು ನನ್ಗೆ ಗೊತ್ತಾಗಲ್ಲ ಅದು. ನೆಕ್ಸ್ಟ್ ಆಗಸ್ಟ್ 1ರಿಂದ 10ನೇ ತಾರೀಕುವರೆಗೆ ಮತ್ತೆ ಕ್ಲಾಸ್ ಪ್ರಾರಂಭ ಆಗುತ್ತೆ. ರೇಖಿ ಲೆವೆಲ್ 1, 2 ಹೇಳ್ಕೊಡ್ತೀವಲ್ಲ, ಅವಾಗ ಕಲ್ತ್ಕೊಳ್ತಾರೆ. ಈಗ ಏನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಕಣ್ ಮುಚ್ಕೊಳ್ಳಿ, ನಿಮ್ ಪಾಡಿ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ, ಅಷ್ಟೇ. ನೋಡಿ, ನೀವು ಸಿಂಬಲ್ ಕಲ್ಸಿಲ್ಲ, ಏನು ಮಾಡಿಲ್ಲ. ಫಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಎಂತ ದಿವ್ಯವಾದಂತ ಅದ್ಭುತ ಆಗಿದೆ ನೋಡಿ, ನಿಮ್ಗೆ ಮಿರಾಕಲ್ಸ್ ಆಗುತ್ತೆ. ನಿಮ್ಗೆ ಅದ್ ಗೊತ್ತಾಗುತ್ತೆ ನಿಮ್ಗೆ, ಅಷ್ಟೇ, ಇನ್ನೇನಿಲ್ಲ. ಆ ಒಂದು ಶಕ್ತಿ, ಒಂದು ಎನರ್ಜಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆಯಲ್ಲ, ಆಗುತ್ತೆ.
ಹೌದಕ್ಕ, ಥ್ಯಾಂಕ್ ಯು. ಹಲೋ ಒಳ್ಳೇದಾಗ್ಲಿ. ಹರೇ ರಾಮ ಹರೇ ಕೃಷ್ಣ. ಹಾ ನಮಸ್ತೆ ಹಲೋ ಮಹಾದೇವ್ ಮೇಡಮ್, ಸರ್. ಹರೇ ರಾಮ ನಮಸ್ಕಾರ ರೀ. ಹರೇ ನಮಸ್ಕಾರ ಕೃಷ್ಣ. ಮೇಡಮ್. ಹಾ ಹರೇ ಬಹಳ ರಾಮ ದಿನ ಹರೇ ಆಯ್ತು. ಕೃಷ್ಣ ಮೇಡಮ್. ಬಹಳ ದಿನ ಆರಾಮ್ರಿ ಆಯ್ತು. ಮೇಡಮ್? ನಾನ್ ಹೌದು. ಆರಾಮದೀನಿ ಸರ್. ಆಯ್ತ್ರಿ ಮೇಡಮ್, ನೀವ್ ಹೇಳ್ದಂಗ ನಾನು ಹಾ ಮಾಡ್ಕೊತ ಹೊಂಟನ್ರಿ. ಹಾ ಆದ್ರ ನೀವು ದೀಕ್ಷಾ ಕೊಟ್ಟಿದ್ದೀರಲ್ಲ, ಹಾ ಇಲ್ಲೇ ಅದಕ್ಕ ಇಲ್ಲಿ ಯೂಟ್ಯೂಬ್ ನೋಡ ಶಿವಯೋಗಿ ಮದನ್ ಬಾವಿ ಗೊತ್ತಾ ಮೇಡಮ್ ನಿಮಗ? ಹಾ 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 ಹೇಳಿ ಹೇಳಿ. ಶಿವ